ಇಡೀ ಕೃಷ್ಣ ಕೊಟ್ಟ ಸಂದೇಶ 700 ಶ್ಲೋಕಾತ್ಮಕವಾದ ಗೀತೆಯನ್ನು ತಲೆಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಆ ಇಡೀ ಗೀತೆಯ ಸಾರ ಯಾವುದು ಅಂತಂದಾಗ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹೇಳುತ್ತಾರೆ, 15ನೇ ಅಧ್ಯಾಯದ ಕೊನೆಯಲ್ಲಿ ಬರತಕ್ಕ ಒಂದು 4 ಶ್ಲೋಕ ಇದೆ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಅಂತ. ಈ ಶ್ಲೋಕಗಳೇನಿದೆ ಇದು ಕೃಷ್ಣ ಪರಮಾತ್ಮನ ಅತ್ಯಂತ ಅಭಿಪ್ರೇತವಾದ ಅಂಶ ಇರುವ ಭಾಗ. ಅಂದರೆ ಒಂದು ರೀತಿ ಇಡೀ ಮಹಾಭಾರತದ ಸಾರ ಭಗವದ್ಗೀತೆಯಾದರೆ ಇಡೀ ಗೀತೆಯ ಸಾರ ಆ ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇದನ್ನು ಬರೀ ಮಧ್ವಾಚಾರ್ಯರು ಮಾತ್ರ ಹೇಳಿದ್ದಲ್ಲ, ಇದನ್ನು ಉಳಿದ ಮತಾಚಾರ್ಯರು ಒಪ್ಪಿದ್ದಾರೆ. ಶಂಕರರು, ರಾಮಾನುಜರವರು ಕೂಡ ತಮ್ಮ ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡುವಾಗ ಗೀತೆಯ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಸಕಲ ಶಾಸ್ತ್ರಾರ್ಥವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂತವೇ ವ್ಯಾಖ್ಯಾನ ಮಾಡಿದ್ದಾರೆ. ಇವತ್ತು ಆ ಪುಸ್ತಕಗಳಲ್ಲಿ ಸಿಗ್ತದೆ, ನೋಡ್ಬೋದು ಯಾರು ಬೇಕಾದರೂ. ಹಾಗಾಗಿ ಕೃಷ್ಣ ಪರಮಾತ್ಮನ ಅಂತರಂಗದಲ್ಲಿರುವ ಅಂದರೆ ತತ್ವಜ್ಞಾನ ಯಾವುದು, ಪರಮಾತ್ಮನಿಗೆ ಸಮ್ಮತವಾದ ವಿಚಾರಗಳು ಯಾವುದು ಅಂದರೆ ಯೋಲೋಕತ್ರಯ ಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ನಮ್ಮಲ್ಲಿ ಕೆಲವರು ಪ್ರಶ್ನೆ ಮಾಡೋದಿದೆ ನೋಡಿ, ನೀವು ಕೃಷ್ಣ ರಾಮ ಅದು ಇದೊಂದಿಷ್ಟೆಲ್ಲ ವಿಷ್ಣುವಿನ ಕಥೆ ಹೇಳ್ತೀರಿ, ಯಾವ ವೇದದಲ್ಲಿ ರಾಮನ ಕಥೆ ಬಂದಿದೆ, ಯಾವ ವೇದದಲ್ಲಿ ಕೃಷ್ಣನ ಕಥೆ ಬಂದಿದೆ ಅಂತ. ನೋಡಿ, ಕೃಷ್ಣದೇವರೇ ಹೇಳ್ತಾನೆ, ಪ್ರಥಿತಃ ಪುರುಷೋತ್ತಮ. ಎಲ್ಲಿ? ವೇದೆ ಲೋಕೆ. ಲೋಕದಲ್ಲಿ ನಾನು ಹೇಗೆ ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೋ, ಕೃಷ್ಣದೇವರು ಹೇಳೋ ಮಾತಿದನ್ನು, ನಾವು ಹೇಳೋ ಮಾತಲ್ಲ. ಕೃಷ್ಣದೇವರು ಹೇಳ್ತಾ ಇದ್ದಾನೆ, ನಾನು ಲೋಕದಲ್ಲಿ ಪುರುಷೋತ್ತಮ ಅಂತ ಹೇಗೆ ವಿಖ್ಯಾತನಾಗಿದ್ದೇನೋ ವೇದದಲ್ಲೂ ವಿಖ್ಯಾತನಾಗಿದ್ದೇನೆ. ಆ ವೇದ ಭಾಗ ನಮಗೆ ಸಿಕ್ಕಿರಬಹುದು, ಸಿಗದೇ ಇರಬಹುದು, ಅದು ನಮ್ಮ ದುರಂತಗಳು. ಆದರೆ ವೇದದಲ್ಲಿ ಪರಮಾತ್ಮನ ಕೃಷ್ಣನ ಮಹಿಮೆ ಇದೆ ಅಂತ ಮಧ್ವಾಚಾರ್ಯರು ಮಾಧುರ್ಯಾರು ಹೇಳಿದ್ದಲ್ಲ, ಕೃಷ್ಣನೇ ಹೇಳಿದ್ದಾನೆ, ನನ್ನ ಮಹಿಮೆ ವೇದದಲ್ಲಿ ಇದೆ, ತಿಳ್ಕೊಳ್ಳಿ. ಅದನ್ನು ಹೇಗೆ ತಿಳ್ಕೊಳ್ಬೇಕು? ಅದಕ್ಕೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ರಂತೆ, ಪರಮಾತ್ಮನ ಮಹಿಮೆಯನ್ನು ಹೇಗೆ ತಿಳ್ಕೊಳ್ಬೇಕು ಅಂಥೇಳಿ ಉಳಿದವ್ರಿಗೆ ತಿಳಿಸ್ಕೊಳ್ಳೋದು ಕಷ್ಟ, ಅದಕ್ಕೆ ದೇವರೇ ತಿಳಿಸಿಕೊಟ್ಟ. ನನ್ನನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋ ದೇವರು ಹೇಳಿದ, ನನ್ನನ್ನು ಪರತರ ಅಂತ ತಿಳಿದುಕೊ, ಸರ್ವೋತ್ತಮ ಅಂತ ತಿಳ್ಕೊ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಈ ಜಗತ್ತಿನಲ್ಲಿ ನನಗಿಂತ ಉತ್ತಮವಾದ ವಸ್ತು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ, ಅದಕ್ಕೆ ನನ್ನನ್ನೇ ಸರ್ವೋತ್ತಮ ಅಂತ ತಿಳಿದುಕೊಳ್ಳಬೇಕು. ಅಂದರೆ ಪರಮಾತ್ಮನನ್ನು ಪರತರ ಅಂತ ತಿಳ್ಕೊಳ್ಳುವ ವಿಚಾರ ಏನಿದೆ, ಇದು ಮಧ್ವ ಸಿದ್ಧಾಂತ ಒಂದು ಪ್ರಧಾನವಾದ ಪ್ರಮೇಯ. ಯಾಕೆ ಅಂದರೆ ನೋಡಿ, ಒಂದು ವಸ್ತುವನ್ನು ಉತ್ತಮ ಅಂತ ಹೇಳುವಾಗ ಉಳಿದ ವಸ್ತು ಅಷ್ಟು ಉತ್ತಮ ಅಲ್ಲ ಅನ್ನುವ ಅಂಶ ಸಹಜವಾಗಿ ಸಿದ್ಧವಾಗ್ತದೆ. ಒಂದು ಕ್ಲಾಸಿನಲ್ಲಿರುವ 10 ಮಕ್ಕಳಲ್ಲಿ ಇವನು ಪ್ರಥಮ, ಇವನು ಶ್ರೇಷ್ಠ ವಿದ್ಯಾರ್ಥಿ ಅಂತ ಪರಿಗಣನೆ ಮಾಡಿದರೆ ಅವನಷ್ಟು ಶ್ರೇಷ್ಠತೆ ಉಳಿದವರಲ್ಲಿ ಇಲ್ಲ ಅನ್ನೋದು ಸಹಜವಾಗಿ ತಿಳಿತದೆ. ಹಾಗೆ ಪರಮಾತ್ಮ ತನ್ನನ್ನು ತಿಳಿಸುವಾಗ ಎಲ್ಲರಂತೆ ನಾನೊಂದು ತನ್ನನ್ನು ತಿಳಿಸಿಕೊಡಲಿಲ್ಲ, ನಾನು ಎಲ್ಲರಿಗಿಂತ ಉತ್ತಮ ಅಂತ ತಿಳಿದುಕೋ. ಹಾಗಾದರೆ ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿದುಕೋ ಅಂತ ಹೇಳುವ ಮೂಲಕ ಉಳಿದವರು ಯಾರೂ ಸರ್ವೋತ್ತಮರಲ್ಲ ಅಂಥೇಳಿ ಪರಮಾತ್ಮ ತನ್ನಲ್ಲಿ ಮಾತ್ರ ಇರುವ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾನೆ. ಇದನ್ನು ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಅಲ್ಲಲ್ಲಿ ಎತ್ತಿ ಹೇಳ್ತಾರೆ. ವಿಷ್ಣೋ ಸರ್ವೋತ್ತಮತ್ವಂ, ವಿಷ್ಣು ಸರ್ವೋತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ. ಆಚಾರ್ಯರ ಸಿದ್ಧಾಂತವನ್ನೇ ಪಂಡಿತಾಚಾರ್ಯ ಹೇಳುತ್ತಾರೆ, ಎಲ್ಲರಿಗಿಂತಲೂ ಹೆಚ್ಚು ಭಕ್ತಿ ವಿಷ್ಣುವಿನಲ್ಲಿ ಮಾಡಿ, ಯಾಕೆ ಅವನಷ್ಟು ಉತ್ತಮರ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದನ್ನು ಯಾರು ಹೇಳಿದ್ದು? ಪಂಡಿತಾಚಾರ್ಯ ಹೇಳಿದ್ದು, ಮಧ್ವಾಚಾರ್ಯ ಹೇಳಿದ್ದು ಅಲ್ಲ, ಕೃಷ್ಣದೇವರು ಹೇಳಿದ್ದು. ನನ್ನನ್ನು ಸರ್ವೋತ್ತಮ ಅಂತ ತಿಳಿದಕೋ, ಹಾಗೇ ಉಪಾಸನೆ ಮಾಡು, ಹಾಗೆ ತಿಳಿದಾಗ ನೀನು ಸರ್ವವಿತ್. ದೇವರೇ ಹೇಳೋ ಮಾತಿದನ್ನು, ಯೋಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ನನ್ನನ್ನು ಸಂದೇಹ ಮಾಡಬಾರ್ದು. ಅಸಮ್ಮೂಢ, ದೇವರು ಪುರುಷೋತ್ತಮ ಇರ್ಬೋದು ಕೃಷ್ಣ, ಅಥವಾ ಅವನು ನಮ್ಮ ಹಾಗೆ ಮನುಷ್ಯ ಆಗಿರ್ಬೋದು, ಸಂದೇಹ ಮಾಡಿದ್ರೆ ಪ್ರಯೋಜನ ಇಲ್ಲ. ನಿಶ್ಚಯ ಜ್ಞಾನ ಬೇಕು. ಕೃಷ್ಣ ಸರ್ವೋತ್ತಮ, ಅವನಲ್ಲಿ ಯಾವ ದೋಷಕ್ಕೂ ಅವಕಾಶ ಇಲ್ಲ ಅನ್ನುವ ನಿಶ್ಚಯ ಜ್ಞಾನ ಯಾರಿಗಿದೆ? ಜಾನಾತಿ ಪುರುಷೋತ್ತಮಂ ಸಸರ್ವವಿತ್, ಅವನು ಸರ್ವಜ್ಞ. ನೋಡಿ, ದೇವರಷ್ಟು ದೊಡ್ಡ ಸ್ಥಾನವನ್ನು ನಮಗೆ ಕೊಡ್ತಾನೆ. ಯಾವಾಗ ಅಂದರೆ ಸರ್ವವನ್ನು, ಸರ್ವಶಾಸ್ತ್ರಗಳನ್ನೂ ತಿಳಿದಾಗ ಯಾವ ಜ್ಞಾನ ಬರ್ತದೆಯೋ ಆ ಜ್ಞಾನವನ್ನು ನಾವು ಪಡೆದಾಗ ಮಾತ್ರ ನಮಗೆ ಆ ಸ್ಥಾನ ಬರಲಿಕ್ಕೆ ಸಾಧ್ಯ. ಹಾಗಾದರೆ ಸರ್ವವನ್ನೂ ತಿಳಿದಾಗ ಬರುವ ಜ್ಞಾನ ಯಾವುದು ಅಂದರೆ ಪರಮಾತ್ಮನ ಪರತರತ್ವವನ್ನು, ಸರ್ವೋತ್ತಮತ್ವವನ್ನು ತಿಳಿಯುವುದೇ ಸಕಲ ಶಾಸ್ತ್ರಗಳ ತಾತ್ಪರ್ಯ. ಹಾಗಾಗಿ ಆಚಾರ್ಯರು ತಮ್ಮ ಎಲ್ಲ ಗ್ರಂಥಗಳಲ್ಲಿ, ಆಶ್ಚರ್ಯ ಅನ್ನಿಸ್ತಿದೆ ನಮಗೆ, ಯಾಕೆ ಅಂದರೆ ಮಧ್ವಾಚಾರ್ಯರು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ಸಂಧ್ಯಾವಂದನೆ ಹೇಗೆ ಮಾಡಬೇಕು, ಜಪ ಹೇಗೆ ಮಾಡಬೇಕು, ಅತಿಥಿ ಸತ್ಕಾರ ಹೇಗೆ ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು ಅಂತ ಸದಾಚಾರ ಹೇಳುವ ಗ್ರಂಥದಲ್ಲಿ ಆ ಶ್ಲೋಕಗಳಿಗಿಂತ ಹೆಚ್ಚು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಉಪವಾಸ ಮಾಡಬೇಕು, ಏಕಾದಶಿ
ವಿಷ್ಣುವಿನ ಲಾಂಛನವನ್ನು ಧಾರಣೆ ಮಾಡಬೇಕು. ಇದೆಲ್ಲ ಹೇಳುವಾಗಲೂ ವಿಷ್ಣು ಸರ್ವೋತ್ತಮತ್ವ ಹೇಳುತ್ತಾರೆ. ತಿಥಿಗಳನ್ನು ಹೇಗೆ ತಿಳ್ಕೊಳ್ಬೇಕು, ಹೇಗೆ ತಿಥಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಯಾವ ತಿಥಿಯಲ್ಲಿ ಯಾವ ಆಚರಣೆ ಮಾಡಬೇಕು, ಈ ವಿಷಯ ಹೇಳುವಲ್ಲೂ ವಿಷ್ಣು ಸರ್ವೋತ್ತಮತ್ವ ಹೇಳುತ್ತಾರೆ. ದೇವಸ್ಥಾನ ನಿರ್ಮಾಣ ಮಾಡಬೇಕು, ಪ್ರತಿಮಾದಿಗಳ ಲಕ್ಷಣ ಹೇಗೆ, ಇದನ್ನು ಹೇಳುವಾಗಲೂ ವಿಷ್ಣು ಸರ್ವೋತ್ತಮತ್ವ ಹೇಳುತ್ತಾರೆ. ಜಗತ್ತು ಸತ್ಯವೋ ಸುಳ್ಳೋ ಅದನ್ನು ಹೇಳುವಾಗಲೂ ವಿಷ್ಣು ಸರ್ವೋತ್ತಮತ್ವ ಹೇಳುತ್ತಾರೆ. ಯಾವುದೇ ವಿಷಯ ತಗೊಂಬನ್ನಿ ಮಧ್ವಾಚಾರ್ಯರ ಎದುರಿಗೆ, ಅವರೆಲ್ಲದಕ್ಕೂ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತಾರೆ. ಯಾಕೆಂದರೆ ಆಚಾರ್ಯರು ಇಡೀ ಗೀತೆಯನ್ನು 10 ಬಾರಿ ಅವಲೋಕನ ಮಾಡಿದರು. ಎಲ್ಲಿ ತಿರುಗಿಸಿದರೂ ನೀವು ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಸರ್ವೋತ್ತಮತ್ವ ಇದೆ, ಬೇರೆ ಏನೂ ಸಿಗೋದಿಲ್ಲ. ಇದು ನಮಗೆ ಇನ್ನೂ ಸ್ಪಷ್ಟವಾಗಿ ಕಾಣೋದಿಲ್ಲ ಅಂದರೆ ಇಡೀ ಕೃಷ್ಣನ ಕಥೆಯನ್ನು ನೋಡಿ. ಒಂದೇ ಒಂದು ಪ್ರಸಂಗದಲ್ಲಿ ಕೃಷ್ಣನನ್ನು ಅಧಮನನ್ನಾಗಿ ಚಿತ್ರಣ ಮಾಡಿದ್ದಿಲ್ಲವೇ ಇಲ್ಲ, ಮಹಾಭಾರತವಾಗಲಿ ಭಾಗವತವಾಗಲಿ. ಹಾಗೆ ಕೃಷ್ಣನ ಅಷ್ಟು ದೊಡ್ಡ ಸರ್ವೋತ್ತಮತ್ವದ ಜ್ಞಾನ ಏನಿದೆ ಇದು ಪ್ರಧಾನವಾದದ್ದು. ನಾವು ಪ್ರಧಾನವಾದ ತತ್ವವನ್ನೇ ತಿಳಿಯದೇ ಇದ್ದರೆ ಅಷ್ಟಿಡೀ ಗ್ರಂಥವನ್ನು ಅವಲೋಕನ ಮಾಡಿ ವ್ಯರ್ಥವಾಗಿ ಬಿಡ್ತದೆ. ಹಾಗಾದರೆ ನಮ್ಮ ಪ್ರಧಾನವಾದ ತತ್ವ ಯಾವುದು ಅಂದರೆ ವಿಷ್ಣುವಿನ ಸರ್ವೋತ್ತಮತ್ವ. ಇದನ್ನು ಈ ಶ್ಲೋಕಗಳಲ್ಲಿ ದೇವರು ತಿಳಿಸಿದ್ದಾನೆ. ಹಾಗಾದರೆ ಸಕಲ ಶಾಸ್ತ್ರಗಳ ಸಾರವಾದಂತಹ ಗೀತೆಯ ಸಾರವಾಗಿ ಬಂದಿರತಕ್ಕ ಶ್ಲೋಕದಲ್ಲಿ ಬಂದ ಪ್ರಮೇಯ ಯಾವುದು? ವಿಷ್ಣುವಿನ ಸರ್ವೋತ್ತಮತ್ವ. ಅಲ್ಲಿಯೂ ಮತ್ತೆ ವೈಶಿಷ್ಟ್ಯ ಇದೆ. ಹೇಗೆ ತನ್ನ ಪುರುಷೋತ್ತಮತ್ವವನ್ನು ದೇವರು ಹೇಳಿದ್ದಾನೆ ಅಂದರೆ ಕ್ಷರ ಅಕ್ಷರ ಅಂತ 2 ವಿಧವಾದ ಪುರುಷರಿದ್ದಾರೆ. ಈ 2 ವಿಧವಾದ ಪುರುಷರಿಗಿಂತಲೂ ಪರಮಾತ್ಮನನ್ನು ಉತ್ತಮ ಅಂತ ತಿಳಿದುಕೊಳ್ಬೇಕು. ಈ ಕ್ಷರ ಪುರುಷರು ಅಂದರೆ ಯಾರು, ಅಕ್ಷರ ಪುರುಷರು ಅಂದರೆ ಯಾರು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕ್ಷರ ಪುರುಷರು ಅಂದರೆ ಯಾರ ಶರೀರ ನಾಶವಾಗತ್ತೆ ಅವರೆಲ್ಲ ಕ್ಷರ ಪುರುಷರು, ಯಾರ ಶರೀರ ನಾಶವಾಗಲ್ಲ ಅವರೆಲ್ಲ ಅಕ್ಷರ ಪುರುಷರು. ಹಾಗೆ ನಾವು ನೋಡಲಿಕ್ಕೆ ಹೋದರೆ ಭಾಗವತಾದಿಗಳೇ ಹೇಳುವಂತೆ ಬ್ರಹ್ಮದೇವರನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಅವರು ಕಮಲದ ಮಧ್ಯದಲ್ಲಿ ಹುಟ್ಟಿ ನೋಡಿದ್ರು ಏನೂ ಕಾಣ್ತಾ ಇಲ್ಲ, ಗಾಢಾಂಧವಾದ ಕತ್ತಲೆ. ಒಂದು ಬಾರಿ ಆ ಕಮಲದ ನಾಳ ಅದರ ಇದು ಅಲ್ಲಾಡಿತು, ಹೆದರಿಕೆ ಆಯಿತು. ಆ ನಂತರ ತಪಸ್ಸು ಮಾಡಬೇಕು ಅಂತ ಸೂಚನೆ ಆಯಿತು. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರು, ಪರಮಾತ್ಮ ದರ್ಶನ ಕೊಟ್ಟ, ಮತ್ತೆ ಸೃಷ್ಟಿಯಾದಿಗಳನ್ನು ಆರಂಭ ಮಾಡಿದರು ಅಂತ ಭಾಗವತದಲ್ಲಿ ಬರುತ್ತೆ. ಹಾಗಾದರೆ ಬ್ರಹ್ಮದೇವರಿಗೆ ಪರಮಾತ್ಮ ಉತ್ಪತ್ತಿ ಕೊಟ್ಟ, ಅವರಿಗೆ ಶರೀರ ಕೊಟ್ಟ, ಅವರು ಹುಟ್ಟಿದರು ಅಂತ ಇದೆ. ಅದಕ್ಕೆ ಅವರನ್ನು ಆತ್ಮಭೂ ಅಂತ ಕರೀತಾರೆ. ಬ್ರಹ್ಮಾತ್ಮಭೂ ಸುರಜ್ಯೇಷ್ಠ ಕೋಶಗಳಲ್ಲಿದೆ. ಇದು ಜೈನ ಮತದ ಒಬ್ಬ ಪಂಡಿತ ಬರೆದಂತಹ ಕೋಶ. ಆ ಕೋಶದಲ್ಲಿ ಅವನು ಬ್ರಹ್ಮದೇವರ ಪರ್ಯಾಯ ಪದ ಹೇಳುವಾಗ ಹೇಳ್ತಾನೆ, ಚತುರ್ಮುಖ ಬ್ರಹ್ಮದೇವರ ಒಂದು ಹೆಸರು ಆತ್ಮಭೂ. ಆತ್ಮ ಅಂದರೆ ಪರಮಾತ್ಮ, ಅವನಿಂದ ಭೂ ಉತ್ಪತ್ತಿಯನ್ನು ಪಡೆದವರು. ಅದೇ ಭಾಗವತವೇ ಮುಂದೆ ಬರೆದು ಆ ಚತುರ್ಮುಖ ಬ್ರಹ್ಮದೇವರು ಕ್ರೋಧವನ್ನು ವ್ಯಕ್ತಪಡಿಸುವಾಗ ಅವರಿಂದ ಪ್ರಕಟರಾದವರು ರುದ್ರದೇವರು. ಹಾಗಾದರೆ ಇವರಿಗೆಲ್ಲ ಶರೀರ ಇದೆ. ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಸ್ಕಂದ, ಇಂದ್ರ, ಚಂದ್ರ, ಈ ಎಲ್ಲ ದೇವತೆಗಳಿಗೂ ಶರೀರ ಇದೆ. ಆ ಶರೀರ ಒಂದು ದಿವಸ ಉತ್ಪತ್ತಿಯಾಗಿದೆ, ಒಂದು ದಿವಸ ಜರ್ಜರಿತವಾಗಿ ನಾಶವಾಗಿ ಹೋಗ್ತದೆ. ಹಾಗಾದರೆ ಇವರೆಲ್ಲರ ಶರೀರ ನಾಶವಾಗ್ತದೆ. ಆದ ಕಾರಣ ನಾಶವಾಗುವ ಶರೀರ ಇರೋದರಿಂದ ಇವರನ್ನೆಲ್ಲ ಕ್ಷರರು ಅಂತ ಕರೆದಿದ್ದಾರೆ. ವಸ್ತುತಃ ಬ್ರಹ್ಮದೇವರ ಆತ್ಮಕ್ಕೆ ನಾಶ ಇಲ್ಲ. ಕೃಷ್ಣದೇವರೇ ಹೇಳಿದ್ದಾನೆ, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ. ನಮಗೂ ನಾಶ ಇಲ್ಲ, ನಿಮಗೂ ನಾಶ ಇಲ್ಲ, ದೇವರಿಗೂ ನಾಶ ಇಲ್ಲ, ಯಾವ ಜೀವಿಗಳಿಗೂ ನಾಶ ಇಲ್ಲ. ಆದರೆ ಶರೀರಕ್ಕೆ ಇದೆ, ಹುಟ್ಟು ಇದೆ, ಸಾವು ಇದೆ. ದೇಹಿ ನಿತ್ಯಂ ಅವಧ್ಯೋಯಂ, ದೇಹೇ ಸರ್ವಸ್ಯ ಭಾರತ. ದೇಹದಲ್ಲಿದೆ, ಹುಟ್ಟು ಇದೆ, ಸಾವು ಇದೆ. ಹಾಗಾದರೆ ಈ ಎಲ್ಲ ದೇವತೆಗಳ ಶರೀರ ಒಂದು ದಿವಸ ಉತ್ಪತ್ತಿಯಾಗತ್ತೆ, ಒಂದು ದಿವಸ ನಾಶ ಆಗತ್ತೆ. ಹೀಗೆ ಉತ್ಪತ್ತಿ ನಾಶವಾಗುವ ಶರೀರ ಹೊಂದದ್ದಕ್ಕೆ ಅವರೆಲ್ಲ ಕ್ಷರಪುರುಷರು. ಲಕ್ಷ್ಮೀ ಅಕ್ಷರ ಪುರುಷ. ಯಾಕೆ? ಅಕ್ಷರ ದೇಹತ್ವಾತ್. ಲಕ್ಷ್ಮೀದೇವಿಯ ಶರೀರಕ್ಕೆ ನಾಶವೇ ಇಲ್ಲ. ಯಾಕೆ? ಇದೇ ಭಾಗವತಾದಿಗಳೇ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತಾ ದೇವರಿಗೆ ಲಕ್ಷ್ಮೀದೇವಿಯ ಎಲ್ಲ ವಿಧವಾದ ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಬ್ರಹ್ಮಾದಯೋ ಬಹುತಿತಂ ಯದಪಾಂಗ ಮೋಕ್ಷ ಕಾಮಾಯ ಥೋಕ್ತ ವಿಧಿನ ಭಗವತ್ ಪ್ರಪನ್ನಾ ಸಾ ಶ್ರೀ ಸ್ವವಾಸಮರವಿಂದವನಂ ವಿಹಾಯ ಯತ್ಪಾದ ಸೌರಭಜುಷಾ ಭಜತೇನುರಕ್ತ. ಬ್ರಹ್ಮಾದಿ ದೇವತೆಗಳು ಕೂಡ ಯಾವ ಲಕ್ಷ್ಮೀದೇವಿಯ ಪಾದವನ್ನು ಅವಲಂಬಿಸಿ ಅವಳ ಹಿಂದೆ 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 ಸಂಚಾರ ಮಾಡ್ತಾರೋ ಅಂತಹ ಲಕ್ಷ್ಮೀದೇವಿ ಪರಮಾತ್ಮನ ಪಾದಕಮಲಗಳಲ್ಲಿ ಆಸಕ್ತಳಾಗಿ ಅವನ ವಕ್ಷಸ್ಥಳದಲ್ಲಿ ನಿರಂತರವಾಗಿ ಇದ್ದಾಳೆ, ದೇವರ ಸೇವೆ ಮಾಡ್ತಾ ಇದ್ದಾಳೆ. ಅವರಲ್ಲಿ ಸನಾತನತ್ವ ಇದೆ, ಅವರ ಶರೀರಕ್ಕೆ ನಾಶ ಇಲ್ಲ. ಹಾಗಾದರೆ ಲಕ್ಷ್ಮೀದೇವಿಗೆ ನಾಶ ಇಲ್ಲ, ಪ್ರಳಯ ಕಾಲದಲ್ಲಿಯೂ ಆಲದೆಲೆಯಾಗಿ ಪರಮಾತ್ಮನ ಸೇವೆ ಮಾಡ್ತಾರೆ. ಹಾಗೆ ಅಕ್ಷರ ಪುರುಷರು ಅಂತ ಲಕ್ಷ್ಮೀದೇವಿಯನ್ನು ಕರೀತಾರೆ. ಹಾಗಾದರೆ ಜೀವರಾಶಿಗಳಲ್ಲಿ ಕೆಲವರೆಲ್ಲ ನಾಶವಾಗುವ ಕ್ಷರಪುರುಷರು, ನಾಶವಾಗದ ಲಕ್ಷ್ಮೀದೇವಿ ಅಕ್ಷರ ಪುರುಷರು. ಈ ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀದೇವಿ, ಇವರೆಲ್ಲರಿಗಿಂತಲೂ ಮೀರಿದ ವ್ಯಕ್ತಿತ್ವ
ಅದು ನಾರಾಯಣನದ್ದು. ಯಾಕೆಂದರೆ ಅವನಿಗೆ ಶರೀರದ ನಾಶವೂ ಇಲ್ಲ, ರೂಪಾಂತರ ಸ್ಥಿತಿಯೂ ಇಲ್ಲ, ಅನಿತ್ಯತ್ವವೂ ಇಲ್ಲ, ದೇಹಹಾನಿಯೂ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ಅಪೂರ್ಣತೆಯೂ ಇಲ್ಲ. ಹಾಗಾಗಿ ಎಲ್ಲ ಅಕ್ಷರ ಪುರುಷರಿಗಿಂತಲೂ ಕೂಡ ಅವನು ಉತ್ತಮನಾಗಿದ್ದಾನೆ. ಅದಕ್ಕೆ ಅವನನ್ನು ಪುರುಷೋತ್ತಮ ಅಂತ ತಿಳಿದುಕೊಳ್ಳಬೇಕು. ಹಾಗಾದರೆ ದೇವರನ್ನು ಪುರುಷೋತ್ತಮ ಅಂತ ತಿಳಿಯುವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಚಮತ್ಕಾರ ಇದೆ ಅಂದರೆ ಇಲ್ಲಿ ಅದನ್ನು ವಿದ್ಯಾಮಾನ ತೀರ್ಥರು ಹೇಳುತ್ತಾರೆ. ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಪರಮಾತ್ಮನನ್ನು ತಿಳಿಸುವಾಗ ಬರೀ ವಿಷ್ಣು ಸರ್ವೋತ್ತಮ ಅಂತಷ್ಟೇ ಹೇಳಲಿಲ್ಲ, ಬ್ರಹ್ಮಾದಿ ದೇವತೆಗಳನ್ನು ಅವನ ಪರಿವಾರ ಅಂತ ತಿಳಿದುಕೊಳ್ಳಿ ಅಂತ ಹೇಳಿದರು. ಪರಿವಾರತಯ ಗ್ರಾಹ್ಯಾ ಅಪಿಹೇಯ ಪ್ರಧಾನತಃ. ಇದಕ್ಕೆ ಎಷ್ಟು ಜನಕ್ಕೆ ಆಚಾರ್ಯರ ಮೇಲೆ ಸಿಟ್ಟು ಬರ್ತದೆ. ನೋಡಿ ನಿಮ್ಮ ಮಧ್ವಾಚಾರ್ಯ ನೋಡಿ ಬ್ರಹ್ಮದೇವರನ್ನು, ಶಿವನನ್ನು ಇವನ್ನೆಲ್ಲ ಕೆಳಗೆ ಮಾಡಿಬಿಟ್ಟಿದ್ದಾರೆ. ನೋಡಿ ಮಧ್ವಾಚಾರ್ಯ ಕೆಳಗೆ ಮಾಡಿದ್ದಲ್ಲ, ಕೃಷ್ಣನೇ ಕೆಳಗೆ ಮಾಡಿದ್ದಾನೆ. ಕೃಷ್ಣದೇವರೇ ಹೇಳ್ತಾ ಇದ್ದಾನೆ, ಉಳಿದವರೆಲ್ಲ ನನ್ನ ಕೆಳಗೆ, ನಾನೊಬ್ಬನೇ ಸರ್ವೋತ್ತಮ ಅಂತ. ನೋಡಿ ಈ ತತ್ವ ಏನಿದೆ ಇದು ಪ್ರಧಾನವಾಗಿ ನಮ್ಮಲ್ಲಿ ಕೂಡ ಹಾಗೆ ಅಲ್ವಾ. ಒಬ್ಬ ವ್ಯಕ್ತಿಯನ್ನು ನಾವು ಪ್ರಶಂಸೆ ಮಾಡುವಾಗ ಇವರೆಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳುವಾಗ ಅವ್ರ ಕೆಳಗೆ ಅಂತ ನಿರ್ಣಯ. ಅಯ್ಯೋ ಅವ್ರನ್ನ ಕೆಳಗೆ ಇವ್ರನ್ನ ದೊಡ್ಡವನು ಅಂತೇಳಿ ನಮ್ಮನ್ನು ಕೆಳಗೆ ಮಾಡಿಬಿಟ್ಟ, ದೊಡ್ಡ ಅನರ್ಥ ಅಂತ ಯಾರೂ ಬೇಸರ ಮಾಡ್ಕೊಳ್ಳೋದು. ಯಾಕಂದರೆ ಅದು ಇರೋ ವಿಷಯ, ಇರುವ ಫಾಲ್ಟ್. ನಮ್ಮಲ್ಲಷ್ಟು ಸಾಮರ್ಥ್ಯ ಇಲ್ಲ, ಅವನಲ್ಲ ಆ ಸಾಮರ್ಥ್ಯ ಇದೆ. ಹಾಗೆ ನಮಗಿಂತಲೂ ಹೆಚ್ಚಿನ ಸ್ಥಾನಮಾನ ಅವನಿಗೆ ಕೊಟ್ಟಿದ್ದಾರೆ, ಒಪ್ಕೊಳ್ಬೇಕು ಅದನ್ನು. ಹಾಗೆ ಪರಮಾತ್ಮನನ್ನು ಉಪಾಸನೆ ಮಾಡಲಿಕ್ಕೆ, ಪರಮಾತ್ಮನ ಮಹಿಮೆಯನ್ನು ತಿಳಿಸುವಾಗ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ತನ್ನ ಸರ್ವೋತ್ತಮತ್ವವನ್ನು ಅಕ್ಷರಾದಿ ಎಲ್ಲ ಪುರುಷರಿಗಿಂತ ಉತ್ತಮತ್ವವನ್ನು ಹೇಳ್ತಾ ಇದ್ದಾನೆ. ಅಂದರೆ ಅಲ್ಲಿಯೂ ತಾರತಮ್ಯ ತೋರಿಸಿದ. ಕೆಲವರು ಕ್ಷರ ಪುರುಷರು, ಕೆಲವರು ಅಕ್ಷರ ಪುರುಷರು, ಈ ಎರಡೂ ಗುಂಪಿಗಿಂತಲೂ ನಾನು ಮೇಲಿದ್ದೇನೆ. ಈ ತರತಮ ಭಾವ ಏನಿದೆ ಇದು ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಯಾಕೆ? ಶಾಸ್ತ್ರದಲ್ಲಿದೆ ಎಂಬ ಕಾರಣಕ್ಕೆ. ಹಾಗಾದರೆ ದೇವರನ್ನು ಉಪಾಸನೆ ಮಾಡುವಾಗ ಈ ರೀತಿ ದೇವತೆಗಳಿಗಿಂತ ಉತ್ತಮ ಅಂತ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಇದರ ಜೊತೆಗೆ ಪರಮಾತ್ಮನ ಈ ಉಪಾಸನೆಯನ್ನು ಹೇಳುವ ಈ ಶ್ಲೋಕಗಳಲ್ಲಿ ದೇವರ ಮತ್ತೊಂದು ಮಹಿಮೆಯನ್ನು ಹೇಳಿದ್ದಾರೆ. ಅದನ್ನೇ ಸ್ವಾಮಿಗಳು ಉಲ್ಲೇಖ ಮಾಡುತ್ತಾರೆ. ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ. ದೇವರು ಅವ್ಯಯ ಅಂತ ತಿಳಿದುಕೊಳ್ಳಬೇಕು. ಅಂದರೆ ದೇವರನ್ನು ಅವ್ಯಯ ಅಂತ ಹೇಳೋ ಔಚಿತ್ಯ ಏನಿತ್ತು? ಈಗ ಕೃಷ್ಣದೇವರು ತಾನೇ ಮೊದಲು ಹೇಳಿದ್ದಾನೆ, ನನಗೂ ನಾಶ ಇಲ್ಲ, ನಿನಗೂ ನಾಶ ಇಲ್ಲ, ಯಾರಿಗೂ ನಾಶ ಇಲ್ಲ ಅಂತ. ಅಷ್ಟಿದ ಮೇಲೂ ತನ್ನನ್ನು ತಾನು ಮತ್ತೆ ಅವ್ಯಯ ಅಂತ ಕರ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ ದೇವರ ಯಾವ ರೂಪಕ್ಕೂ ನಾಶ ಇಲ್ಲ, ದೇವರ ಯಾವ ಶರೀರಕ್ಕೂ ನಾಶ ಇಲ್ಲ. ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು ನಾವು. ನಮಗೇನು ಅನ್ನಿಸ್ತದೆ ಅಂದರೆ ಕೃಷ್ಣನ ಕಥೆಯನ್ನು ಕೇಳ್ತೇವೆ ಭಾಗವತದಲ್ಲಿ, ಕೊನೆಯಲ್ಲಿ ಬರ್ತದೆ ಕೃಷ್ಣ ಪರಮಾತ್ಮ ತನ್ನ ಶರೀರವನ್ನು ಬಿಟ್ಟ, ಅರ್ಜುನರು ಬಂದು ಅದಕ್ಕೆ ದಹನ ಸಂಸ್ಕಾರ ಮಾಡಿದರು. ಹಾಗಾದರೆ ಕೃಷ್ಣನಿಗೂ ನಮ್ಮಂತೆ ಒಂದು ಶರೀರ ಇದೆ, ಒಂದು ದಿವಸ ಅದು ನಾಶವಾಗ್ತದೆ ಅಂತ ತಿಳಿದುಕೊಳ್ಳುತ್ತೇವೆ. ಅದೇ ರೀತಿ ಇನ್ನೊಂದು ತಿಳ್ಕೊಳ್ತೇವೆ, ಏನು? ಕೃಷ್ಣನು ಹುಟ್ಟಿದ, ರಾಮ ಹುಟ್ಟಿದ, ರಾಮನಿಗೂ ಜನ್ಮ ಇದೆ, ತಂದೆ ತಾಯಿಗಳಿಂದ ಹುಟ್ಟಿದಾಗ ನಮ್ಮ ಹಾಗೆ ಅವನಿಗೂ ಶರೀರ ಇದೆ ಅಂತ ತಿಳಿದುಕೊಳ್ತೇವೆ. ಇದೆಲ್ಲವೂ ಕೂಡ ಪಾಪ ಸಾಧನ. ಯಾಕೆ ಅಂದರೆ ದೇವರಿಗೆ ನಮ್ಮ ಹಾಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅದಕ್ಕೆ ಅವನನ್ನು ದೇವರು ತನ್ನನ್ನು ತಾನು ಪರಿಚಯ ಮಾಡಿಸಿಕೊಂಡ, ನಾನು ಅವ್ಯಯ, ನನಗೆ ಯಾವುದೇ ವಿಧವಾದ ವಿಕಾರ ಇಲ್ಲ. ವ್ಯಯ ಅಂದರೆ ಕ್ಷೀಣ ಆಗುವುದು, ವ್ಯಯ ಅಂದರೆ ವಿಕಾರ ಆಗುವುದು. ಪರಮಾತ್ಮನಲ್ಲಿ ಯಾವ ವಿಧವಾದ ವಿಕಾರವೂ ಇಲ್ಲ. ನಮ್ಮ ಶರೀರದಲ್ಲಿ ವಿಕಾರ ಇದೆ, ಬಾಲ್ಯ ಇದೆ, ಯೌವನ ಇದೆ, ವೃದ್ಧಾಪ್ಯ ಇದೆ, ಮೃತಿ ಇದೆ, ಜನ್ಮ ಇದೆ. ಆದರೆ ದೇವರ ಶರೀರಕ್ಕೆ ಯಾವುದೇ ವಿಧವಾದ ವಿಕಾರಗಳು ಇಲ್ಲ. ಅದಕ್ಕೆ ದೇವರನ್ನು ಅವ್ಯಯ ಅಂತ ಕರೆದದ್ದು. ಇದು ನಮಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ ಕೃಷ್ಣ ಮತ್ತು ರಾಮದೇವರ ಎರಡು ರೂಪಗಳೇನಿದೆ ಇದರ ಆದ್ಯಂತವನ್ನು ಪರಿಶೀಲನೆ ಮಾಡಬೇಕು. ನೋಡಿ, ಕೃಷ್ಣ ಪರಮಾತ್ಮ ಅವತಾರದ ಕೊನೆಯಲ್ಲಿ ತನ್ನ ಶರೀರವನ್ನು ಬಿಟ್ಟು ಹೋಗಿಬಿಟ್ಟ. ಹಾಗೆ ಜನ ಎಲ್ಲ ಕೃಷ್ಣನು ಕೂಡ ಸತ್ತ ಅಂತ ತಪ್ಪಾಗಿ ತಿಳ್ಕೊಂಬಿಟ್ರು. ಅದೇ ರಾಮನ ಬಗ್ಗೆ ಯಾರಾದರೂ ಹೇಳ್ತಾರೆ ನೋಡಿ, ರಾಮನ ಶರೀರ ಸತ್ತೋಯ್ತು, ರಾಮನ ಶರೀರ ಅಂತ್ಯಕ್ರಿಯೆ ಮಾಡಿದರು, ಎಲ್ಲಿಯಾದರೂ ಹೇಳ್ತಾರಾ? ಯಾರೂ ಹೇಳೋದಿಲ್ಲ. ಯಾಕೆ ಅಂದರೆ ರಾಮಾಯಣಾದಿಗಳಲ್ಲೇ ಬರ್ತದೆ, ರಾಮಚಂದ್ರ ಯಾರ್ಯಾರಿಗೆ ಮೋಕ್ಷ ಇಚ್ಛೆ ಇದೆ ಅವ್ರನ್ನೆಲ್ಲ ಕರ್ಕೊಂಡು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ತಾನು ಮೋಕ್ಷಕ್ಕೆ ಹೋಗಿಬಿಟ್ಟ. ಹಾಗಾದರೆ ನಾರಾಯಣನ ಅವತಾರನಾದ ರಾಮನ ಶರೀರಕ್ಕೆ ನಾಶ ಇಲ್ಲ. 13,000 ವರ್ಷ ರಾಜ್ಯಭಾರ ಮಾಡಿದ ರಾಮಚಂದ್ರನ ಶರೀರ ಒಂದು ದಿವಸ ಬೀಳಬೇಕಿತ್ತು, ಅದಕ್ಕೆ ಒಂದು ದಿವಸ ದಹನ ಸಂಸ್ಕಾರ ಆಗಬೇಕಿತ್ತು, ಆಗಲೇ ಇಲ್ಲಲ್ಲ. ಹಾಗಾದರೆ ರಾಮನ ಶರೀರಕ್ಕೆ ನಾಶ ಇಲ್ಲ ಅಂತ ಗೊತ್ತಾಗ್ತದೆ. ಆದರೆ ನಮಗೇನು ಸಮಸ್ಯೆ ಇದೆ ಅಂದರೆ ರಾಮನ ಹುಟ್ಟು ಹೇಳುವಾಗ ರಾಮ ಕೌಸಲ್ಯ ಮತ್ತು ದಶರಥನ ಮಗನಾಗಿ ಹುಟ್ಟಿದ ಅಂತ ಮಾಮೂಲಾಗಿ ಮಕ್ಕಳು ಹುಟ್ಟಿದಾಗೆ ಅಲ್ಲಿ ಬರ್ತದೆ ರಾಮಾಯಣದಲ್ಲಿ. ಅದಕ್ಕೆ ಈ ಪ್ರಸಂಗಕ್ಕೆ ಕೃಷ್ಣನ ಅವತಾರವನ್ನು ನೋಡಬೇಕು ನಾವು. ಕೃಷ್ಣ ಅವತಾರ ಮಾಡಿದಾಗ ಹೇಗಿದ್ದ ಅಂತಂದರೆ ಭಾಗವತ ವರ್ಣನೆ ಮಾಡುತ್ತದೆ. ನಾವು ನೀವಲ್ಲ, ತಂದೆ ತಾಯಿಗಳು ಸ್ತೋತ್ರ ಮಾಡ್ತಾರೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂಥೇಳಿ 4 ಕೈಗಳಲ್ಲಿ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ, ಪೀತಾಂಬರಧಾರಿಯಾಗಿದ್ದಾನೆ. ಹಾಗಾದರೆ ಕೃಷ್ಣನ ಅವತಾರದ ಆರಂಭ ನೋಡಿದರೆ ಅವನಿಗೆ ಹುಟ್ಟಿಲ್ಲ ಅಂತ ಆ ತಂದೆ ತಾಯಿಗಳು ಹೇಳಿಬಿಟ್ರು. ಅದಕ್ಕೆ ವಾದಿರಾಜ ಗುರು ಸಾರ್ ಒಮ್ಮರು ರುಕ್ಮಿಣೀಶ್ವರದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ,
ಯಾವ ಜಗತ್ತಿನಲ್ಲಿರುವ ಯಾವುದೇ ಮಕ್ಕಳನ್ನು ಅವರ ತಂದೆ ತಾಯಿ ನಮ್ಮ ಮಕ್ಕಳು ಅಂತ ಹೇಳಿಬಿಡ್ತಾರೆ. ಯಾರು ಬೇರೆಯವ್ರಿಗೆ ಗೊತ್ತಾಗದೇ ಇರ್ಬೋದು ಯಾರ ಮಗು ಅಂತ, ತಂದೆ ತಾಯಿಗಳಿಗೆ ಗೊತ್ತಾಗ್ತದೆ ನಮ್ಮ ಮಗು ಅಂತ. ಆದರೆ ಕೃಷ್ಣನ ಕಥೆಯಲ್ಲಿ ಆಗುವಾಗ ತಂದೆ ತಾಯಿಗಳು ಹೇಳಿಬಿಟ್ರು ಇದು ನಮ್ಮ ಮಗು ಅಲ್ಲ. ಯಾಕಂದರೆ ಇಂಥ ಅದ್ಭುತವಾದ ಪೀತಾಂಬರಧಾರಿಯಾಗಿ 4 ಕೈಗಳಲ್ಲಿ 4 ಆಯುಧಗಳನ್ನು ಹಿಡಿದು ಕಿರೀಟಾದಿಗಳಿಂದ ಅಲಂಕೃತವಾದ ಮಗುವನ್ನು ಯಾರು ಹೊಟ್ಟೆಯಲ್ಲಿ ಹೆರಲಿಕ್ಕೆ ಸಾಧ್ಯ? ಹಾಗಾದರೆ ಇದು ನಮ್ಮ ಮಗು ಅಲ್ಲ ಅಂತ ಅವರೇ ಸ್ತೋತ್ರ ಮಾಡಿದ್ದಾರೆ. ವಿದಿತೋಸಿ ಭವಾನ್ ಸಾಕ್ಷಾತ್. ಬೇಕಾದಷ್ಟು ವಾಕ್ಯಗಳು ಭಾಗವತದಲ್ಲಿ ಇವತ್ತು ಸಿಗ್ತದೆ. ಹಾಗಾದರೆ ಕೃಷ್ಣ ಪರಮಾತ್ಮನ ಅವತಾರವನ್ನು ನೋಡುವಾಗ ಸ್ಪಷ್ಟವಾಗಿ ಕಾಣ್ತದೆ, ಕೃಷ್ಣ ಪರಮಾತ್ಮ ಗರ್ಭದಲ್ಲಿ ಇದ್ದದ್ದು ಸತ್ಯ, ಹೊರಗೆ ಬಂದದ್ದು ಸತ್ಯ. ಆದರೆ ನಮ್ಮ ಹಾಗೆ ಅವನ ಶರೀರ ವಿಕಾರವಾಗಿ ಬೆಳೆದು ಹೊರಗೆ ಬಂದದ್ದಲ್ಲ. ಅಪ್ರಾಕೃತವಾದ ಚತುರ್ಭುಜಾಕಾರಿಯಾದ ವೈಕುಂಠದಲ್ಲಿ ಯಾವ ರೀತಿಯಲ್ಲಿ ಪರಮಾತ್ಮ ಇದ್ನೋ ಅದೇ ರೀತಿಯಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದ, ಅದೇ ರೀತಿಯಲ್ಲಿ ಹೊರಗೆ ಬಂದಿದ್ದಾನೆ, ಅದೇ ರೀತಿಯಲ್ಲಿ ಯಾವಾಗಲೂ ಇದ್ದ. ಹಾಗಾದರೆ ಕೃಷ್ಣದೇವರ ಅವತಾರದ ಆರಂಭದಲ್ಲಿ ಪರಮಾತ್ಮನಿಗೆ ಹುಟ್ಟಿಲ್ಲ ಅನ್ನುವ ತತ್ವಜ್ಞಾನ ಹೇಗಾಗತ್ತೋ, ರಾಮದೇವರ ಅವತಾರದ ಕೊನೆಯಲ್ಲಿ ರಾಮನಿಗೆ ಸಾವಿಲ್ಲ. ಹಾಗಾದರೆ ದೇವರ ಅವತಾರಗಳಿಗೆ ನಾಶ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ತತ್ವಜ್ಞಾನದ ಮೂಲಕ ಎಲ್ಲ ಅವತಾರಗಳಲ್ಲಿ ನಾವು ತಿಳ್ಕೊಳ್ಬೇಕು. ದೇವರು ಋಷಭನಾಮಕನಾಗಿ ಅವತಾರ ಮಾಡಿದಾಗ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ. ಆ ಅಗ್ನಿಯಲ್ಲೇ ಸುಟ್ಟು ಹೋದ ಅಂತ ತಿಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಹೊಸ ದೇವರು ಅಗ್ನಿಯಲ್ಲಿ ಸುಟ್ಟು ಹೋಗೋದಿಲ್ಲ. ಭಾಗವತವೇ ಹೇಳ್ತದೆ ದೇವರ ಆನಂತರ ಮತ್ತೆ ಬೇರೆ ಬೇರೆ ಕಡೆ ಸಂಚಾರ ಮಾಡಿದ ಅಂತ. ನೋಡಿ, ಈ ರೀತಿಯಲ್ಲಿ ದೇವರು ತಾನು ಕೆಲವೊಮ್ಮೆ ಜನರ ಮೋಹಕ್ಕಾಗಿ ಬೇರೆ ಬೇರೆ ಲೀಲೆಗಳನ್ನು ತೋರಿಸ್ತಾನೆ. ಅದನ್ನೇ ಹಾಗೆ ಸ್ವೀಕಾರ ಮಾಡಿಬಿಟ್ರೆ ಮಹಾ ಅನರ್ಥ ಸಾಧನ. ಅದಕ್ಕೋಸ್ಕರವಾಗಿ ಶಾಸ್ತ್ರಗಳು ಹೇಳಿದ ರೀತಿಯಲ್ಲಿಯೇ ಪರಮಾತ್ಮನನ್ನು ಕಾಣಬೇಕು. ಹಾಗಾಗಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಪರಮಾತ್ಮ ತಾನು ತನ್ನನ್ನು ಅವ್ಯಯ ಅಂತ ಪರಿಚಯ ಮಾಡಿಸುವ ಮೂಲಕ ತನ್ನ ಶರೀರಕ್ಕೆ ಹುಟ್ಟು ಸಾವುಗಳಿಲ್ಲ. ದೇವರ ಯಾವ ರೂಪವೇ ಇಲ್ಲ, ಅನಂತ ರೂಪಗಳಿದೆ ದೇವರದ್ದು. ಯಾವ ರೂಪಕ್ಕೂ ಹುಟ್ಟೂ ಇಲ್ಲ, ಯಾವ ರೂಪಕ್ಕೆ ಸಾವೂ ಇಲ್ಲ. ಅದು ನಿತ್ಯವಾದ ರೂಪಗಳು. ಇದನ್ನು ವೇದಗಳು ಬೇಕಾದಷ್ಟು ಕಡೆಯಲ್ಲಿ ಕೊಂಡಾಡಿದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಇತ್ಯಾದಿ ಅನೇಕ ವೇದವಾಕ್ಯಗಳಲ್ಲಿ ಪರಮಾತ್ಮನ ರೂಪಗಳು ನಿತ್ಯ. ಆಚಾರ್ಯರು ತಾತ್ಪರ್ಯದಲ್ಲೂ ಅದನ್ನು ಹೇಳ್ತಾರೆ, ಪರಮಾತ್ಮನ ಎಲ್ಲ ಮಹಿಮೆಗಳು ನಿತ್ಯ, ಪರಮಾತ್ಮನ ಎಲ್ಲ ರೂಪಗಳು ನಿತ್ಯ ಅಂತ. ಹಾಗಾಗಿ ದೇವರ ಆ ಒಂದು ಮಹಿಮೆಯನ್ನು ಗೀತೆಯ ಈ ಕೊನೆಯ ಮಾತುಗಳಲ್ಲಿ 15ನೇ ಅಧ್ಯಾಯದ ಕೊನೆಯ ಮಾತುಗಳಲ್ಲಿ ಅವ್ಯಯ ಅಂತ ಹೇಳುವ ಮೂಲಕ ಪರಮಾತ್ಮ ತನಗೆ ಯಾವ ವಿಕಾರವೂ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾನೆ. ಇದರ ಜೊತೆಗೆ ಪರಮಾತ್ಮ ತನ್ನ ಅಂತರ್ಯಾಮಿ ತತ್ವವನ್ನು ತೋರಿಸಿಕೊಡುತ್ತಾನೆ. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಲೋಕತ್ರಯಂ ಆವಿಶ್ಯ, ದೇವರು ಎಲ್ಲ ಲೋಕಗಳನ್ನು ಪ್ರವೇಶ ಮಾಡಿದ್ದಾನೆ, ಅದರ ಒಳಗಿದ್ದಾನೆ, ಒಳಗಿದ್ದು ಅದನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಜಗತ್ತನ್ನು ಈಶಾವಾಸ್ಯ ಅಂತ ಕರೆಯುವುದು. ಸ್ವತಃ ಪ್ರವೃತ್ಯ ಶಕ್ಯತ್ವಾದ್ ಈಶಾವಾಸ್ಯಮಿದಂ ಜಗತ್. ಈ ಜಗತ್ತಿಗೆ ಸ್ವತಃ ಏನೂ ಮಾಡುವ ಸಾಮರ್ಥ್ಯ ಇಲ್ಲ. ಇದೊಂದು ಕಲ್ಲು ಮಣ್ಣು ಇದ್ದ ಹಾಗೆ ಜೀವಿಗಳ ಹಣೆಬಾರವೂ ಕೂಡ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ. ಪರಮಾತ್ಮನ ಪ್ರೇರಣೆ ಇಲ್ಲದೆ ಯಾವ ಚೇಷ್ಟೆಯು ಯಾವ ಜೀವನಿಂದಾಗಲಿ ಯಾವ ಜಡದಿಂದಾಗಲಿ ಯಾರಿಂದಲೂ ಏನು ನಡೆಯಲ್ಲ. ಮೋಡ ಮಳೆ ಸುರಿಸಲ್ಲ, ಅಗ್ನಿ ಉರಿಯೋದಿಲ್ಲ, ಗಾಳಿ ಬೀಸೋದಿಲ್ಲ. ಇದೆಲ್ಲ ನಡಿಬೇಕು ಅಂದರೆ ಒಳಗೆ ನಿಂತು ಪರಮಾತ್ಮ ಪ್ರೇರಣೆ ಮಾಡಬೇಕು. ನೋಡಿ, ಈ ಅಂತರ್ಯಾಮಿ ತತ್ವವನ್ನು ನೋಡಿ, ಇದು ಎಷ್ಟು ಅಪೂರ್ವವಾದ ತತ್ವ ಅಂದರೆ, ನಾವು ಇಂದ್ರದೇವರನ್ನು ಉಪಾಸನೆ ಮಾಡ್ತೇವೆ, ಗಣಪತಿಯನ್ನು ಉಪಾಸನೆ ಮಾಡ್ತೇವೆ, ಸ್ಕಂದದೇವನನ್ನು ಉಪಾಸನೆ ಮಾಡ್ತೇವೆ, ಶಿವನನ್ನು ಉಪಾಸನೆ ಮಾಡ್ತೇವೆ, ಮುಖ್ಯ ಪ್ರಾಣನನ್ನು ಆರಾಧನೆ ಮಾಡ್ತೇವೆ. ಆದರೆ ಇವರು ಯಾರೂ ಸ್ವತಂತ್ರರಲ್ಲ. ಇವರೆಲ್ಲ ಅಂತರ್ಯಾಮಿಯಾಗಿ ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ನಾವು ತಿಳ್ಕೊಳ್ಬೇಕು. ನೋಡಿ, ಇದು ಮಧ್ವಾಚಾರ್ಯರು ಕೊಟ್ಟ ಈ ತತ್ವ ವೇದಗಳ ಮೂಲಕ ಬಂದದ್ದು. ವೇದದಲ್ಲಿದೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ. ನಾವು ಸೂರ್ಯನನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ, ಸೂರ್ಯದೇವ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಡು, ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಒಳ್ಳೆ ಆರೋಗ್ಯ ಕೊಡೋದು ಪ್ರಾರ್ಥನೆ ಮಾಡ್ತೇವೆ. ಹೃದ್ರೋಗ ಮಮ ಸೂರ್ಯ ರಿಮಾಣಂಚ ನಾಶಯ ಎಲ್ಲ ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಸೂರ್ಯ ದಿನ ಬೆಳಗಾದ್ರೆ ಉದಯಿಸೋದು ಯಾಕೆ? ಯಾರು ಅಧೀನವಾಗಿ ಉದಯಿಸ್ತಾನೆ, ಸ್ವತಃ ತನಗೆ ಬೇಕು ಅಂತ ನಾನು ಉದಯ ಮಾಡ್ತಾ ಇರೋದಲ್ಲ. ಭೀಷಾಸ್ಮಾತ್ ವಾತಃ ಪವತೆ ಭೀಷೋದೇತಿ ಸೂರ್ಯ. ಪರಮಾತ್ಮನ ಅಧೀನನಾಗಿ ಪರಮಾತ್ಮ ತನಗೆ ಕೊಟ್ಟ ಕರ್ತವ್ಯದಲ್ಲಿ ನಾನು ಲೋಪ ಮಾಡಬಾರ್ದು ಅನ್ನೋ ಹೆದರಿಕೆಯಿಂದ ಪ್ರತಿನಿತ್ಯ ಸಕಾಲದಲ್ಲಿ ಸೂರ್ಯದೇವ ಉದಯಿಸ್ತಾನೆ. ಹಾಗಾದರೆ ನಮಗೆ ಬೇಕಾದ ಆರೋಗ್ಯವನ್ನು, ನಮಗೆ ಬೇಕಾದ ಸಕಲಾಭೀಷ್ಟಗಳನ್ನು ಕೊಡತಕ್ಕಂತಹ ಸೂರ್ಯದೇವ ತಾನು ಒಬ್ಬನ ಅಧೀನನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾದರೆ ಅವನ ಒಳಗೆ ನಿಂತು ಕೆಲಸ ಮಾಡುವ ಶಕ್ತಿ ಯಾವುದು ಅಂದರೆ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯೇ ಈಶ್ವರ, ಅದು ನಾರಾಯಣ ಕೃಷ್ಣ. ಈ ತತ್ವದ ಹಿನ್ನೆಲೆಯಲ್ಲಿ ಆಚಾರ್ಯರು ಯಾವುದೇ ಕರ್ಮಗಳನ್ನು ಮಾಡಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅಂತ ಹೇಳುತ್ತಾರೆ. ಅದಕ್ಕೆ ಎಷ್ಟೋ ಜನ ಮಾಧ್ವರನ್ನು ಆಕ್ಷೇಪ ಮಾಡುತ್ತಾರೆ, ನೀವು ಶಿವನ ಪೂಜೆ ಮಾಡಿ ಕಡೆಗೆ ಕೃಷ್ಣಾರ್ಪಣ ವಸ್ತು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಶಿವಾಂತರ್ಯಾಮಿ ನರಸಿಂಹ ಪ್ರಿಯತಾಂ. ಗಣಪತಿ ಪೂಜೆ ಮಾಡಿ ಪರಮಾತ್ಮನ ರೂಪಕ್ಕೆ ಅರ್ಪಣೆ ಮಾಡ್ತಿದ್ದೆಲ್ಲ ಸರಿಯಾ ಅಂತ ನೋಡಿ. ಗೀತೆಯಲ್ಲಿಯೇ ಈ ತತ್ವವನ್ನು ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಯೇಪ್ಯನ್ಯ ದೇವತಾ ಭಕ್ತಾ
ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ನೀವು ಅನ್ಯ ದೇವತೆಗಳ ಭಕ್ತರಾಗಿರ್ಬೋದು. ಗಣೇಶ ಚತುರ್ಥಿ ಬಂತು, ನಮ್ಮ ವಿಘ್ನಗಳ ಪರಿಹಾರ ಆಗಬೇಕು. ವಿಷ್ಣು ಶಿವ ಎಲ್ಲರನ್ನು ತೆಗೆದ ಆಚೆ ಹಾಕೋದು, ಗಣಪತಿಯನ್ನು ಮೇಲಿಡೋದು, ಅವನಿಗೇ ಪ್ರದಕ್ಷಿಣೆ, ಅವನಿಗೇ ನಮಸ್ಕಾರ, ಅವನಿಗೇ ನೈವೇದ್ಯ, ಎಲ್ಲ ಗಣಪತಿ ಗಣಪತಿ ಗಣಪತಿ. ಉಳಿದ ದೇವತೆಗಳು ಏನೂ ಇಲ್ಲ. ಶಿವರಾತ್ರಿ ಬಂತು, ಗಣಪತಿಯನ್ನು ಕೆಳಗೆ ಇಡೋದು, ಶಿವನೇ ಎಲ್ಲ. ಕೃಷ್ಣಾಷ್ಟಮಿ, ಕೃಷ್ಣನನ್ನ ಮೇಲೆ ಇಡೋದು, ಉಳಿದವರೆಲ್ಲ ಕೆಳಗೆ. ಇದು ದಿನಕ್ಕೊಂದು ನಾಟಕ ನಮ್ಮದು. ಈ ರೀತಿ ಮಾಡುವುದೇನಿದೆ ಇದೆಲ್ಲ ಯಜಂತ್ಯ ವಿಧಿಪೂರ್ವಕಂ. ದೇವರು ಹೇಳ್ತಾನೆ, ಏಪ್ಯನ್ಯ ದೇವತಾ ಭಕ್ತ, ನೀವು ಅನ್ಯ ದೇವತೆಗಳ ಭಕ್ತರೇ ಆಗಿರ್ಬೋದು, ನೀವು ಮಾಡಿದ ಸತ್ಕರ್ಮಗಳು ಆ ದೇವತೆಗಳಿಗೆ ಮುಟ್ಟುವುದು ಯಾವಾಗ ಅಂದರೆ ನನ್ನ ಮೂಲಕ ಕೊಡಿಯೋದು, ಆವಾಗ ಅವರಿಗೆ ಮುಟ್ತದೆ. ಯಾಕೆ ಯತಃ ಸರ್ವಗತೋ ಹರಿಹಿ, ಎಲ್ಲರ ಒಳಗಿದ್ದು ಕೆಲಸ ಮಾಡಿಸೋನೇ ಅವನು. ಅವನನ್ನು ಮರೆತು ಬಿಟ್ಟರೆ ಯಾವ ದೇವತೆಗಳು ಅದಕ್ಕೆ ಪ್ರತಿಸ್ಪಂದಿಸೋದಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲರ ಒಳಗಿದ್ದು ಕಾರ್ಯ ಮಾಡಿಸ್ತಾ ಇರೋನು ನಾನು. ಯೋ ಲೋಕತ್ರಯ ಮಾವಿಷ್ಯ ವಿವರ್ತಿ. ಇದನ್ನೇ ಉಪನಿಷತ್ತುಗಳು ವೇದಾದಿಗಳು ಕೂಡ ವರ್ಣನೆ ಮಾಡ್ತಾ, ಯಹ ಅಂತರಾತ್ಮ ಸೋ ಅಂತರ್ಯಾಮಿ, ದೇವರನ್ನು ಬೇರೆ ಬೇರೆ ರೀತಿ ವರ್ಣನೆ ಮಾಡ್ತಾ ಅವನನ್ನು ಅಂತರ್ಯಾಮಿ ಅಂತ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಚೆನ್ನಾಗಿ ಅವನ ಅಂತರ್ಯಾಮಿ ತತ್ವವನ್ನು ಉಪದೇಶ ಮಾಡಿದೆ. ಪೃಥಿವಿಯಾದಿ ಸಕಲ ವಸ್ತುಗಳು ಕೂಡ ಪರಮಾತ್ಮನ ಪ್ರೇರಣೆ ಇಲ್ಲದೆ ಚೇಷ್ಟೆ ಮಾಡೋದಿಲ್ಲ. ಹಾಗಾದರೆ ಆ ಪರಮಾತ್ಮನ ಅಂತರ್ಯಾಮಿ ತತ್ವ ಏನಿದೆ ಇದನ್ನೇ ಮಧ್ವಾಚಾರ್ಯರು ತಮ್ಮ ಎಲ್ಲ ಸರ್ವಮೂಲ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದು. ದೇವರ ಅಂತರ್ಯಾಮಿ ತತ್ವವನ್ನು ಮರಿಬೇಡಿ ಅಂತ ಹೇಳಿಕೊಟ್ರು. ಇದನ್ನು ಕೃಷ್ಣ ಪರಮಾತ್ಮ ಅತ್ಯಂತ ಶಾಸ್ತ್ರದ ಸಾರವಾದ ಗೀತೆಯ ಪ್ರಧಾನ ಭಾಗವಾದ 15ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ, ಯೋಲೋಕತ್ರಯ ಮಾವಿಷ್ಯ ಬಿಭರ್ತ್ಯವ್ಯೇ ಈಶ್ವರ. ಹಾಗಾಗಿ ನಾವು ಪರಮಾತ್ಮನನ್ನು ಆರಾಧನೆ ಮಾಡುವಾಗ, ದೇವರ ಉಪಾಸನೆಯನ್ನು ಮಾಡುವಾಗ ಪ್ರತಿ ಕ್ಷಣ ಎಚ್ಚರದಲ್ಲಿರಬೇಕು. ಇದೆಲ್ಲ ನಾವು ಮಾಡ್ತಾ ಇರೋದು. ನಾಹಂಕರ್ತ ಹರಿಕರ್ತ, ನಾನು ಕರ್ತ ಅಲ್ಲ, ಸ್ವತಂತ್ರ ಕರ್ತ ನಾನಲ್ಲ, ನನಗೇನು ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಎಷ್ಟೋ ಬಾರಿ ನಾವೇ ಅಂದುಕೊಳ್ತೇವೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ನಮಗೆ ಎಲ್ಲಿ ಗೊತ್ತಾಗತ್ತೆ ಅಂದರೆ, ನಾವು ಊಟ ಮಾಡುವಾಗ ನಮ್ಮ ನಾಲಿಗೆ ನಾವೇ ಕಡ್ಕೊಳ್ತೇವೆ. ಇವತ್ತು ಮಾಡಬಾರ್ದು ಏಕಾದಶಿ, ಇವತ್ತು ಉಪವಾಸದಲ್ಲಿರಬೇಕು. ಯಾವತ್ತು ಊಟ ಮಾಡ್ತೇವೋ ಅವತ್ತು ನಾವೇ ನೋಡಿ ಎಷ್ಟೋ ಬಾರಿ ನಮ್ಮ ಹಲ್ಲರಿಂದ ನಾವೇ ನಮ್ಮ ನಾಲಿಗೆಯನ್ನು ಕಡ್ಕೊಳ್ತೇವೆ. ನಮ್ಮ ನಾಲಿಗೆಯನ್ನು ಕಡ್ಕೊಳ್ಳೋದು ನಮಗೆ ಯಾವತ್ತಾದರೂ ಇಷ್ಟವಾದ ಕಾರ್ಯವಾ? ನಾವೇ ಸಂಕಲ್ಪ ಮಾಡಿ ನಾನು ಇವತ್ತು ನನ್ನ ನಾಲಿಗೆಯನ್ನು ಕಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿ ಕಡ್ಕೊಳ್ತೇವಾ? ಇಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಎಷ್ಟು ಪ್ರಯತ್ನ ಮಾಡ್ತೇವೆ. ಒಂದೊಂದು ಅಗಳಗಳು ತಿನ್ನುವಾಗಲೂ, ಬೇರೆ ದಿನ ತಿನ್ನುವಾಗಲೂ ಹಲ್ಲಿಗೆ ಅದು ತಾಗಬಾರದು ಅಂತ ಸಾಧ್ಯವಾದಷ್ಟು ನಾಲಿಗೆಯನ್ನು ನಾವೇ ರಕ್ಷಣೆ ಮಾಡ್ತಾ ಇರ್ತೇವೆ. ಅಷ್ಟು ರಕ್ಷಣೆ ಮಾಡ್ತಾ ಇರುವ ನಾಲಿಗೆ ಹಲ್ಲಿನಿಂದ ಕಡಿತಕ್ಕೆ ಒಳಗಾಗತ್ತೆ. ಹಾಗಾದರೆ ಇದು ನಮ್ಮ ಕೈಯಲ್ಲಿ ಇಲ್ಲ, ನಾಲಿಗೆ ನಮ್ಮ ಕೈಯಲ್ಲಿದ್ದರೆ ಆಗಬೇಕಿತ್ತು. ಹೀಗೆ ಹಂತ ಹಂತದಲ್ಲಿ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಹೋದರೆ ನಾವು ಸ್ವತಂತ್ರರಲ್ಲ. ನೋಡಿ, ಅಂತರ್ಯಾಮಿ ತತ್ವಜ್ಞಾನ ಆಗುವ ತನಕವೂ ಈ ಸ್ವಾತಂತ್ರ್ಯ ಜ್ಞಾನ ಬರೋದಿಲ್ಲ. ಯಾಕೆ ನಾವು ಅಹಂಕಾರದಲ್ಲೇ ಇರ್ತೇವೆ, ನಾನು ಮಾಡ್ತೇನೆ. ಯಾವಾಗ ಪರಮಾತ್ಮ ಒಳಗೆ ನಿಂತು ಮಾಡಿಸ್ತಾನೆ ಅನ್ನೋ ಎಚ್ಚರ ಬರ್ತದೆ, ಅವತ್ತೇ ನಮಗೆ ನಿಜವಾಗಿಯೂ ನಾವು ಸರಿಯಾದ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯ, ಶಾಸ್ತ್ರ ಹೇಳಿದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ನಾಹಂಕರ್ತ ಹರಿಕರ್ತ ಅನ್ನುವ ತತ್ವಜ್ಞಾನ ಬರಬೇಕಾದ್ರೆ ಶಾಸ್ತ್ರ ಹೇಳಿದ ಅಂತರ್ಯಾಮಿ ತತ್ವದ ಜ್ಞಾನ ನಮಗೆ ಬೇಕು. ಅದಕ್ಕೋಸ್ಕರವಾಗಿ ಆಚಾರ್ಯರು ಆ ಗೀತೆಯ ಈ ಶ್ಲೋಕಗಳ ಸಾರವನ್ನು ಚೆನ್ನಾಗಿ ಮನಗಂಡು ಕೃಷ್ಣನ ಆಂತರ್ಯ ಇದು ಅನ್ನೋದನ್ನು ಜಗತ್ತಿಗೆ ಸಾರಬೇಕು ಅಂಥೇಳಿ ತಮ್ಮ ಹಲವು ಗ್ರಂಥಗಳಲ್ಲಿ ಈ ಶ್ಲೋಕವನ್ನು ಅಲ್ಲಲ್ಲಿ ದಾಖಲೆ ಮಾಡುತ್ತಾರೆ. ಯಾಕೆಂದರೆ ಈ ಶ್ಲೋಕದಲ್ಲಿ ಕೃಷ್ಣನ ಅಂತರಂಗ ಇದೆ. ಕೃಷ್ಣದೇವರು ಸ್ಪಷ್ಟವಾಗಿ ತನ್ನ ಉತ್ತಮತ್ವ ಹೇಳಿದ್ದಾನೆ, ತಾನು ಅಂತರ್ಯಾಮಿ, ಸೋಂತರ್ಯಾಮಿ. ಇನ್ನೂ ಒಂದು ಚಮತ್ಕಾರ ಅಂದರೆ, ಶಂಕರರು ತಮ್ಮ ಭಾಷ್ಯದಲ್ಲಿ ಅಂತರ್ಯಾಮಿ ಬ್ರಾಹ್ಮಣಕ್ಕೆ ವ್ಯಾಖ್ಯಾನ ಮಾಡುವಾಗ ಅಂತರ್ಯಾಮಿ ನಾರಾಯಣ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ಅಂತರ್ಯಾಮಿ ಶಬ್ದಕ್ಕೆ ಶಿವ, ಅಂತರ್ಯಾಮಿ ಗಣೇಶ, ಅಂತರ್ಯಾಮಿ ನಾರಾಯಣ, ಬೇರೆ ಯಾವ ಹೆಸರನ್ನು ಹಾಕದೆ ನಾರಾಯಣನನ್ನೇ ದಾಖಲೆ ಮಾಡಿದ್ದು. ಯಾಕೆ ಅಂದರೆ ಕೃಷ್ಣ ಪರಮಾತ್ಮನೇ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳಿದ್ದಾನೆ, ಇದು ನಿಜವಾದ ವೇದಾಂತ. ಎಲ್ಲರ ಒಳಗಿದ್ದು ಕಾರ್ಯವನ್ನು ಮಾಡಿಸ್ತಾ ಇರತಕ್ಕಂಥವನು ನಾನು, ಅದನ್ನು ಹಾಗೆ ತಿಳಿದುಕೋ. ಏವಂ ಯಹ ಜಾನಾತಿ ಸಹ ಸರ್ವವಿತ್, ಅವನು ನಿಜವಾಗಿ ಸಕಲ ಶಾಸ್ತ್ರಜ್ಞಾನಿ. ಹಾಗಾಗಿ ಆ ತತ್ವವನ್ನು ಆಚಾರ್ಯರು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ, ಅದೆಲ್ಲದಕ್ಕೆ ಮೂಲ ಕೃಷ್ಣನ ಆಂತರ್ಯ ಅನ್ನೋದನ್ನು ಸ್ವಾಮಿಗಳು ಈ ಶ್ಲೋಕದ ಮತಿತಾರ್ಥವನ್ನು ತಿಳಿಸುವಾಗ ಹೇಳಿದ್ದಾರೆ. ಇದರ ಜೊತೆಗೆ ಈ ಗೀತೆಯ 15ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕಗಳ ವಿಷಯವನ್ನು ಚಿಂತನೆ ಮಾಡುವಾಗ ಇನ್ನೂ ಹಲವು ವಿಚಾರಗಳು ನಮಗೆ ಗೊತ್ತಾಗತ್ತೆ. ಆ ವಿಚಾರಗಳು ಯಾವುದು, ಇದರ ಬಗ್ಗೆ ಪರಮತೀಯರ ಅಭಿಪ್ರಾಯ ಏನಿದೆ, ಅದಕ್ಕೆ ಆಚಾರ್ಯರ ಸಮ್ಮತಿ ಹೇಗಿದೆ ಅನ್ನುವ ವಿಚಾರವನ್ನು ಶ್ರೀಪಾದಂಗಳವರು ಇನ್ನೂ ಕೆಲವು ವಿಷಯಗಳನ್ನು ಈ ವಿಷಯವಾಗಿ ತಿಳಿಸಿದ್ದಾರೆ. ಅದನ್ನು ಮತ್ತೆ ನಾಳೆ ದಿನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲ.